ಎಲ್ಲಿಯವರು ಮೂಲತಃ? ನೀವೆಲ್ಲಿಯವರು? ನಾನು ಕಾಸರಗೋಡ್ ದೆಲಂಪಾಡಿ, ಬಟ್ ನಾನು ಎಜುಕೇಶನ್ಸ್ ಎಲ್ಲ ಮಾಡಿದ್ದು ಮಂಗಳೂರಲ್ಲಿ. ಓಕೆ. ಎಜುಕೇಶನ್ ಮಾಡಿದ್ ಮಂಗಳೂರು. ಏನು ಮಾಡ್ಕೊಂಡಿರೋದು ಅಂದ್ರೆ ಏನು ನಾನು BBA ವಿತ್ ಏವಿಯೇಷನ್ ಅಂಡ್ ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್ ಮಾಡಿದ್ದು. ಅದು 3 years ಕೋರ್ಸ್ ಇತ್ತು, ಎಲ್ಲ ಕಂಬೈನ್ ಆಗಿ ಮಾಡಿದ್ದು. ಬಟ್ ಇಲ್ಲಿ ಹಿಲ್ಟನ್ ಇದೆ ಅಲ್ವಾ ನಾಗವಾರ, ಅಲ್ಲಿ ಇವಾಗ ವರ್ಕ್ ಹೋಗ್ತಿದ್ದೀನಿ. ಅಲ್ಲಿ ನೀವು ಏನಾಗಿ ಕೆಲಸ? ಫ್ರಂಟ್ ಆಫೀಸ್. ಫ್ರಂಟ್ ಆಫೀಸಲ್ಲಿ ಕೆಲಸ ಮಾಡ್ತಿದ್ದೀರಿ. ನಿಮ್ಮ ಹೆಸರು, ರಿಯಲ್ ಹೆಸರು? ಧನುಶ್ರೀ ಅಂತ. ಧನುಶ್ರೀ, ಸಾನ್ವಿ, ಸನ್ನು, 3 ಹೆಸರು. ಅವ್ರಿಗೆ ಆಕ್ಚುಲಿ ಹೇಳ್ಬೇಕಂದ್ರೆ ಏವಿಯೇಷನ್ ಅಲ್ಲಿ ವರ್ಕ್ ಸಿಕ್ಕಿತ್ತು. ಸೊ ಅವ್ರು ಹೋಗಿದ್ದಿದ್ರೆ ನಿಜವಾಗ್ಲೂ ನನ್ನ ಕೈಗೆ ಸಿಗ್ತಾ ಇರ್ಲಿಲ್ಲ ಬಿಡಿ. ಕೇಳಿಸ್ಕೊಳ್ಳಿ, ಅದಕ್ಕಿಂತ ಮುಂಚೆ ನಾನು ಎಜುಕೇಶನ್ ಮಾಡ್ಬೇಕಾದ್ರೆ ಅವ್ರಿಗೆ ಒಂದ್ ಮಾತು ಹೇಳಿದ್ದೆ. ಅವ್ರು ಬೆಂಗಳೂರಿಗೆ ಒಂದ್ಸಲಿ ಬಂದಿದ್ರು. ಫಸ್ಟ್ ಟೈಮ್ ನಾನು ಬೆಂಗಳೂರಲ್ಲಿ ಸೆಕೆಂಡ್ ಟೈಮ್ ನಾನು ಬೆಂಗಳೂರಲ್ಲಿ ಅವ್ರನ್ನ ನೋಡಿದ್ದು. ಸೊ ಅವಾಗ ಅವ್ರು ಒಂದ್ ಮಾತು ಹೇಳಿದ್ರೆ, ನಾನು ಮಾತು ಹೇಳಿದ್ದೆ ಒಂದು, ನೀವ್ ಎಜುಕೇಶನ್ ಮುಗ್ಸಾದ್ಮೇಲೆ ಇಲ್ಲಿಗೆ ಬೆಂಗಳೂರಿಗೆ ಬರ್ಬೇಕು ವರ್ಕ್ ಮಾಡಕ್ಕೆ. ನೀವೇನಾದ್ರೂ ಬೇರೆ ಕಡೆ ಹೋದ್ರೆ ನಾನ್ ನಿಮಗ್ ಸಿಗಲ್ಲ ಅಂತ ಹೇಳಿದ್ದೆ. ನೀವು ಅವ್ರಿಗೆ ಸಿಗಲ್ಲ ಅಂತ ಹೇಳಿದ್ರೆ ಅವರೇ ಸಿಗ್ತಾ ಇರ್ಲಿಲ್ಲ ನಿಮಗೆ? ಎಜುಕೇಶನ್ ಮಾಡ್ತಿರ್ಬೇಕಾದ್ರೆ ಅಂದ್ರೆ ನಮ್ಮಿಬ್ರು ಈ ತರ ಮಾತಾಡಕ್ ಆಗಲ್ಲ, ಸಿಗಕ್ ಆಗಲ್ಲ. ಸೊ ತುಂಬಾ ಮಿಸ್ ಮಾಡ್ಕೋತಾ ಇದ್ರು ನನ್ನ. ಸೊ ಅವಾಗ್ಲೇ ಗೊತ್ತಾಗೋಯ್ತು ಲವ್ ಇದೆ ಇವ್ರಿಗೂನು ಅಂತ. ಬಟ್ ಇನ್ನು ನಾವೇನು ಹೇಳ್ಕೊಂಡಿರ್ಲಿಲ್ಲ. ಸೊ ಅವಾಗ ಬರ್ತೀನಿ ಅಂತ ಹೇಳಿದ್ರಲ್ವಾ, ಕಳ್ಸಿದ್ದೆ ನಾನು. ಆಮೇಲೆ ಕೊನೆಗೂ ಬಂದ್ರು, ಅದನ್ನ ಸ್ಕಿಪ್ ಮಾಡಿ ಬಂದ್ರು. ಏವಿಯೇಷನ್ ಸ್ಕಿಪ್ ಮಾಡಿ ನನಗೋಸ್ಕರ ಅಂತ ಬೆಂಗಳೂರಲ್ಲಿ ವರ್ಕ್ ಮಾಡ್ತಿದ್ದಾರೆ. ಏರೋಸ್ಟ್ರೆಸ್ ಕೆಲಸ ಸಿಕ್ಕಿತ್ತು, ಕೊಚ್ಚಿ ಗೊತ್ತಾ, ಕೇರಳದಲ್ಲಿ. ಗೊತ್ತು. ಸೊ ಅಲ್ಲಿ ಸಿಕ್ಕಿತ್ತು, ಬಟ್ ನಾನು ಹೋಗಿಲ್ಲ. ಚಂದ ಉಂಟಲ್ಲ ನೀವು ನೋಡ್ಲಿಕ್ಕೆ, ಅದಕ್ಕೆ ಕೊಟ್ಟಿರ್ತಾರೆ ಅವರು. ಹೌದು ಮಾರ್ರೆ. ಅದಕ್ಕೆ ಕೊಟ್ಟಿದ್ರು. ಸೊ ಅದನ್ನ ಬಿಟ್ಟು ನನಗೋಸ್ಕರ ಅಂತ ಬಂದ್ರಲ್ವಾ, ಸೊ ಇಡೀ ಲೈಫ್ ನ ಅವ್ರಿಗೋಸ್ಕರ ತ್ಯಾಗ ಮಾಡ್ಬಿಟ್ಟಿದೀನಿ.